ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತೇಳಿ ನೋಡೋಣ ಬನ್ನಿ. ಈಗ ನಾನೊಂದು ಗ್ರೀನ್ ಕಲರ್ ಪೇಪರ್ ತೊಗೊಂಡಿದ್ದೀನಿ. ಅದನ್ನು ಒಂದು ಎಲೆ ಶೇಪ್ನಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದಾರೆ ಇವರಂತ ತಿಳ್ಕೊಳ್ಬೋದು ನೀವು. ಈ ಒಂದು ಎರೆಹುಳ ಬರುತ್ತೆ ಗೊತ್ತಾ ಫ್ರೆಂಡ್ಸ್, ಒಂದು ಎರೆಹುಳ ಇದ್ರ ಮೇಲೆ ಇದ್ರಂತ ಎಲೆ ಮೇಲೆ ಇದ್ದಾಗ ಅದು ಹೆಂಗೆ ಕಾಣಿಸುತ್ತೆ ಅಂತೇಳಿ ನಾನು ನಿಮಗೀಗ ಈ ಒಂದು ಕ್ರಾಫ್ಟ್ ವರ್ಕ್ನಲ್ಲಿ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಎಲೆನ ಮಾಡ್ಕೊಳ್ಳೋಣ. ಈ ಒಂದು ಪೇಪರ್ನಲ್ಲಿ ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ಆ ಲೈನ್ಸ್ ಬರುತ್ತಲ್ಲ, ಈಗ ಎಲೆ ಮೇಲೆ ಲೈನ್ಸು ಪ್ಲೇನಾಗೇ ಇದ್ರದಂತಿರುತ್ತೆ, ಒಂಥರ ಇರುತ್ತೆ ನೋಡಿ. ಈ ರೀತಿ ನಾವು ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ. ಟಿಶ್ಯೂ ಪೇಪರಿಂದ ಏನು ಯೂಸ್ ಇರುತ್ತೆ ಅನ್ಕೋಬೋದು, ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್. ಟಿಶ್ಯೂ ಪೇಪರ್ನ ಫಸ್ಟು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ಫುಲ್ ಈ ರೀತಿ ನೀಟಾಗಿ ಸುತ್ಕೋಬೇಕು, ಸ್ವಲ್ಪ ಟೈಟಾಗಿ. ಅಂದರೆ ನೋಡಿ, ಈಗ ಈ ರೀತಿ ನೀಟಾಗಿ, ಯಾಕಂದರೆ ತಿನ್ನೋದು ಮೊದಲೇ ತೆಳುವಾಗಿರುತ್ತೆ, ಹರಿದೋಗ್ಬೋದು. ನೀಟಾಗಿ ಹುಷಾರಾಗಿ ಸುತ್ತಕೊಂಡು ತುದಿನಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ಫೆವಿಕಲ್ ಹಾಕ್ಕೊಂಡು ಅದು ಅಂಟಿದ್ರೆ ಆವಾಗ ನಮಗೆ ನೆಕ್ಸ್ಟ್ ಮಾಡೋಂಥ ಕೆಲಸಕ್ಕೆ ಅದು ಉಪಯೋಗ ಆಗುತ್ತೆ. ನೋಡಿ, ಆ ರೀತಿ ಇದಾಗೋಗುತ್ತೆ. ಸೊ ಅದಾದ್ರೂ ಪರವಾಗಿಲ್ಲ, ಸ್ವಲ್ಪ ಎಡ್ಜಿಗೆ ಮಾತ್ರ ನೀವು ಸ್ವಲ್ಪ ಹಾಕ್ಕೊಂಡು ಮೇಲಿಂದ ಕೆಳಗಡೆ ತನಕ ಫುಲ್ ಪ್ರೆಸ್ ಮಾಡಬೇಕು ನೀವು. ನೋಡಿ, ಅಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿ ತೆಗ್ದಾದ್ಮೇಲೆ ಆ ರೀತಿಯೇ ಇರಲಿ ಅದು ಆ ರೀತಿ ಇದ್ದಾಗ ಅದಕ್ಕೆ ಕಲರ್ ಮಾಡ್ಕೋಬೇಕು. ಫಸ್ಟು ಯೆಲ್ಲೋ ಕಲರ್ನ ಮೇಲ್ಗಡೆ ಅದರದ್ದು ಮೈಗೆ ಅಂಥೇಳಿ ಫಸ್ಟ್ ಯೆಲ್ಲೋ ಕಲರ್ ಒಂದು ಲೈನ್ ಹಾಕ್ತೀನಿ ನಾನು. ನೋಡಿ, ಹಾಕ್ತಾಯಿದ್ದೀನಿ. ಯೆಲ್ಲೋ ಕಲರ್ ಲೈನ್ ಒಂದು ಸ್ಕೆಚ್ ಪೆನಲ್ಲಿ ತೊಗೊಂಡಿದ್ದೀನಿ ನಾನು. ಮತ್ತು ಇನ್ನೊಂದು ಯಾವ ಕಲರ್ ತೊಗೊಳ್ತಾ ಇದ್ದೀನಿ ಅಂತಂದರೆ, ಈಗ ನೋಡಿ, ಆರೆಂಜ್ ಕಲರ್ ತೊಗೊಳ್ತಾ ಇದ್ದೀನಿ. ಆರೆಂಜ್ ಕಲರು ಯಾಕಂದರೆ ಅವುಗಳು ಒಂದೊಂದು ಕಲರ್ನಲ್ಲಿರುತ್ತೆ. ಸೊ ಈ ರೀತಿ ನಾವು ಅವುಗಳನ್ನ ಡೆಕೋರೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಬೇಕು. ಮತ್ತು ಇನ್ ಬಿಟ್ವೀನ್ ಅದು ಈ ಬ್ಲ್ಯಾಕ್ ಕಲರ್ ತೊಗೊಂಡು ನಾನು ಏನು ಮಾಡ್ತೀನಿ, ಇನ್ ಬಿಟ್ವೀನಲ್ಲಿ ಮಾಡ್ಕೊಳ್ಬೇಕು. ಮತ್ತು ಫೇಸ್ ಎಲ್ಲ ಮಾಡ್ಕೋಬೇಕು. ಇದು ಮಧ್ಯದಲ್ಲಿ ನಾನೊಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಫ್ರೆಂಡ್ಸ್, ಈಗ ನಾವು ನಮ್ಮ ಜೊತೆ ಯಾರೂ ಮಾತಾಡೋಕ್ಕಿಲ್ವಲ್ಲ ಏನು ಅಂತ ಬೇಜಾರಾಗಿ ಕೂರೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಗಿಡ ಮರಗಳಿದ್ದರೆ ಅವುಗಳೊಟ್ಟಿಗೆ ಮಾತಾಡಿ. ನೀವು ನಿಜವಾಗ್ಲೂ ನೀವು ಏನಿದ್ರಿಗೂ ಇವುಗಳ ಜೊತೆ ಮಾತಾಡ್ಬೋದು ಅನ್ಕೋಬೋದು, ಬಟ್ ನೀವು ಅದ್ರ ಜೊತೆ ಮಾತಾಡಿ. ಅವುಗಳ ಒಂದು ಸ್ಪರ್ಶ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಒಂದ್ಸಲ ಆ ರೀತಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಎಲೆ, ಗಿಡ, ಮರ ನಾವು ಏನೊಂದು ಬೆಳೆಸಿರ್ತೀವೋ ಅವುಗಳ ಜೊತೆ ನೀವು ಮಾತಾಡಿ, ಅವುಗಳಿಗೆ ನೀರು ಹಾಕ್ಕೊಂಡು ನೀವು ಮಾತಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೈಂಡ್ ಫ್ರೀ ಆಗುತ್ತೆ. ಈಗ ನೋಡಿ, ನಾವು ಎಲೆ ಮಾಡಿ ಇಟ್ಕೊಂಡಿದ್ದು ಒಂದು ಪೈಪ್ ಥರನೂ ಸುತ್ತಕೊಂಡಿದ್ದು ಪೇಪರ್ನ, ಮತ್ತು ಚಿಕ್ಕದಾಗಿ ಅದ್ರ ಒಳಗಡೆ ಜಸ್ಟ್ ಹಾಕಬೇಕು. ಮತ್ತು ಆ ಒಂದು ರೋಲ್ ಥರ ಇದೆಲ್ಲ ಚಿಕ್ಕದು, ಅದು ಈ ಒಂದು ಎಲೆಗೆ ಸ್ಟಿಕ್ ಆಗಬೇಕು. ಸ್ಟಿಕ್ ಆಗಿ ಸ್ವಲ್ಪ ಮೂವ್ ಆಗಬೇಕು. ಅದು ಏನಕ್ಕೆ ಅಂತಂದರೆ, ಇವಾಗ ನಾವು ಈ ಒಂದು ಎರೆಹುಳ ಥರ ಇರೋಂಥದ್ದು ಟಿಶ್ಯೂ ಪೇಪರಲ್ಲಿ ಮಾಡಿದ್ದೀವಲ್ಲ, ನೋಡಿ ಈ ರೀತಿ ಮಾಡುವಾಗ ಅದು ನೋಡಿ ಸೇಮ್ ಮೂಮೆಂಟ್ ಮಾಡುವಾಗ ನಮ್ಗೆ ಹೆಂಗೆ ಕಾಣಿಸುತ್ತೆ, ಅದು ಹಿಂಗೆ ಇಚ್ಕೊಂಡು ಹೋಗೋದನ್ನ ಇರುತ್ತಲ್ಲ, ಆ ರೀತಿ ಇರುತ್ತೆ. ಇದನ್ನ ನಾನು ಏನು ಮಾಡಿದ್ದೀನಿ ಅಂದರೆ, ಈ ಗಿಡಗಳ ಮಧ್ಯದಲ್ಲಿ ಇಟ್ಟು ನಾನು ಅದು ಮಾಡಿದ್ದೀನಿ. ನೋಡಿ, ಸೇಮ್ ಅದ್ರ ಮಧ್ಯದಲ್ಲೇ ಇರೋಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ರೀತಿ ನೀವು ಸಹ ಮನೆಯಲ್ಲಿ ಮಕ್ಕಳಿಗೆ ಕ್ರಾಫ್ಟ್ ವರ್ಕ್ ಮಾಡ್ಕೊಡ್ಬೋದು. ಇದು ನಿಮಗೆ ಉಪಯೋಗ ಆಗಿದೆ ಅಂತ ತಿಳಿದಿದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.